ಇವಾಗ ಜಸ್ಟ್ ಗ್ಯಾರೇಜ್ ಹತ್ರ ಬಂದೆ. ನಾಯಿ ಕಾಯ್ತಿತ್ತು ಬಿಸ್ಕಿಟ್ ಹಾಕ್ತಾನೆ ಅಂತೇಳಿ ಹಾಕೊಂಡು ನಾಯಿ ಬಂದೆ. ಫಸ್ಟ್ ಗ್ಯಾರೇಜ್ ಓಪನ್ ಮಾಡೋಣ. ಸಾಮಾನೆಲ್ಲ ಹೊರಗಿಟ್ಟು ಓಪನ್ ಮಾಡಿದೆ ಗ್ಯಾರೇಜ್. ಕ್ಲೌದಿಂಗ್ ಕಡೆ ಎಲ್ಲ ಹಚ್ಚಲಿಕ್ಕೆ ಗ್ಯಾರೇಜ್ ಬಂದ್ ಮಾಡಿದ್ರೆ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದ್ವಿ. ಹುಬ್ಳಿಗೆ ಹೊಂಟವು. ಹುಬ್ಳಾರು ಅವತ್ತೇನು ಕೆಲಸ ಏನಿಲ್ಲ, ಅಲ್ಲಿ ಅಡ್ಡಾಡೋದು ಬೇಡ ಹಂಗಾದ ಹುಬ್ಳಿಗೆ ಹೋಗ್ಬರೋಣ ಅಂತೇಳಿ ಹುಬ್ಳಿಗೆ ಹೊಂಟಿವಿ. ಅಷ್ಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಜಸ್ಟ್ 30 ಬಿಟ್ಟಿದ್ದೀವಿ ಈಗ ಹುಬ್ಳಿಗೆ. 30 ಈಗ ಜಸ್ಟ್ ಹುಬ್ಳಿ ಬಂದು ಹೇಳಿದ್ವಿ. ಹುಬ್ಳಿ ಬಂದು ಹೇಳಿದ್ರೆ ನೆಕ್ಸ್ಟ್ ಬಂದ್ವಿ ಮಾರ್ಕೆಟಿಗೆ ಹೊಂಟಿವಿ. ಬರೀ ಮಾರ್ಕೆಟಿಗೆ ಹುಬ್ಳಿ ಬಂದ್ವಿ. ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಭಾಳ ದೂರ ಆಗ್ತದೆ. ಮಾರ್ಕೆಟನ್ನು ನಡ್ಕೊಂತ ಹೋಗ್ತಿದ್ವಿ. ನೋಡಿ ಯಾವ ಆಟೋ ಬಂದ್ರೆ ಆಟೋಕ್ಕೆ ಹೋಗೋಣ. ಆಟೋ ಸಿಕ್ತು, ಆಟೋ ತಗೊಂಡು ಬಂದ್ಮೇಲೆ ಆಟೋ ಇಲ್ಲಿಂದ ನ್ಯಾಷನಲ್ ಮಾರ್ಕೆಟಿಗೆ ಹೊಂಟಿವಿ. ಹೋಗ್ತೀವಿ ನಾವು ನ್ಯೂ ಮಾಲ್ ಈಗ ಜಸ್ಟ್ ಬಂದ್ವಿ. ಒಳಗೆ ಹೋಗ್ಬರ್ರಿ, ಇನ್ನೇನು ಕೆಳಗೆ ನೋಡ್ಕೊಂಬರೋಣ. ನ್ಯೂ ಮಾಲ್ ಒಳಗೆ ಬಂದ್ವಿ ಜಸ್ಟ್. ಒಳಗೆ ಬಂದ್ವಿ. ನೋಡ್ರಲ್ಲ ಡ್ರೆಸ್ಸು ಗೀಸು ಶೂಸ್ ಎಲ್ಲದು. ನೋಡ್ರಿ ಏನೇನೈತೆ ಮಾಲ್ ಒಳಗೆ. ಕ್ರಾಕ್ಸ್ ಗಿಕ್ಸ್ ಎಲ್ಲ ಇದಾವೆ ಇಲ್ಲಿ. ಇಂಥ ಮ್ಯಾಕ್ ಕೊಟ್ವಿ ಸಡ ನೆಕ್ಸ್ಟ್ ಸ್ಟೆಪ್ ಬಂದ್ವಿ. ಗೇಮಿಂಗ್ಸ್ಗೆಲ್ಲ ಇದಾವೆ. ಜಸ್ಟ್ ಒಂದು ಬ್ಯಾಕ್ ಕವರ್ ಅಂಗಡಿಗೆ ಒಂದು ಬ್ಯಾಕ್ ಕವರ್ ತಂದು ಎಲ್ಲ ಗೇಮಿಂಗ್ಸ್ ಆಡೋದು ಎಲ್ಲ ಇದು ರೆಸ್ಟು ಗೇಮಿಂಗ್ಸ್ ಎಲ್ಲ ಇದೆ ಇಲ್ಲಿ. ಚಪ್ಪಲಿ ಬೇಕಂದ ಒಂದು ಚಪ್ಪಲಿ ತೊಗೊಂಡು ₹10 ಸ್ಲಿಪ್ಪರ್ ಅಂಗಡಿದೆ. ಅಂಬಿಕಾಗೆ ಹೋಗಿ ಬ್ಯಾಕ್ ಸ್ಕಿನ್ ಬ್ಯಾಕ್ ಕವರು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಆಶಾ ಕಾಂಪ್ಲೆಕ್ಸಿಗೆ ಹೊಂಟವೆ. ಆಶಾ ಕಾಂಪ್ಲೆಕ್ಸ್ಗೆ ಸಿಗ್ತೀನಿ. ಜಸ್ಟ್ ಈಗ ರಿಟರ್ನ್ ಆಶಾ ಕಾಂಪ್ಲೆಕ್ಸಿಗೆ ಬಂದಿವಿ. ಆಶಾ ಕಾಂಪ್ಲೆಕ್ಸ್ಗೆ ಹೋಗಿ ಬ್ಯಾಕ್ ಕವರು ಸ್ಕ್ರೀನ್ ಗಾರ್ಡ್ ಎಲ್ಲ ತೊಗೊಂಡು ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಹೊಂಟವಿ. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಒಳಗೆ ಹೊಂಟು ರೈಲ್ವೆ ಸ್ಟೇಷನ್ ಹತ್ರ. ಇದು ಎಂಟ್ರನ್ಸ್. ಒಳಗೆ ಹೊಂಟಿವಿ ಈಗ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲಿ ದೊಡ್ಡ ಬ್ಲಾಗ್ ಇತ್ತು, ಇಲ್ಲೇ ಎದುರಿಗಿರೋದ ಬ್ಲಾಗ್ ತೆಗ್ದಾರೆ. ಸ್ಟೇಷನ್ ಒಳಗೆ ಹೋಗ್ತಿದ್ದೀವಿ. ಇನ್ನು ಟಿಕೆಟ್ ತೊಗೊಂಡಿಲ್ಲ, ಹೋಗಿ ಟಿಕೆಟ್ ತೊಗೋಬೇಕಿನ್ನು. ಟಿಕೆಟ್ ಕೌಂಟ್ರೆಲ್ಲ ಫುಲ್ ರಶ್ ಐತಿ. ರೈಲ್ವೆ ಸ್ಟೇಷನ್ ಟಿಕೆಟ್ ತೊಗೊಂಡು ರಿಟರ್ನ್ ಟ್ರೈನಾಗ ಬರೋಕ್ಕೆ ಹೊಂಟವಿ ಊರಿಗೆ. ಫುಲ್ ರಶ್ ಇತ್ತು. ಇಷ್ಟು ಮಟ್ಟ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಂಗಾಗಿ ಒಂದು ಟ್ರೈನ್ ಸೌಂದರ್ಯ ಫಸ್ಟ್ ಫುಲ್ ಟೈರ್ಡ್ ಆಗಿಬಿಟ್ಟಿಲ್ಲ. ಅಡ್ಡಾಡಿ ರಿಟರ್ನ್ ಊರಿಗೆ. ಇವಾಗ ಜಸ್ಟ್ ರಾಣಿಬೆನ್ನೂರು ಸ್ಟೇಷನ್ ಟ್ರೈನಿಂಗ್ ಕೇಳಿದೆ. ರಿಟರ್ನ್ ಮನೆಗೆ ಹೊಂಟವಿ. ಯಾವುದೋ ಟ್ರೈನ್ ಬರೋಕತ್ತೈತಿ ಇಲ್ಲ ಅಂತ ಆಯ್ತು. ಈಗ ಜಸ್ಟ್ ಸ್ಟೇಷನಿಗೆ ಬಂದ್ವಿ. ನೋಡ್ರಿ, ಇನ್ನೂ ಸ್ಟೇಷನ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನು ಅರ್ಧ ರೆಡಿ ಆಗೈತಿ. ಇನ್ನು ಅರ್ಧ ರೆಡಿ ಮಾಡ್ತಿದ್ದಾರೆ. ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಇರ್ಬೋದಿದೆ. ಬರೀ ನೆಕ್ಸ್ಟ್ ಇನ್ನೇನು ಮಾಡ್ಯಾರ ಏನಿಲ್ಲ.
ಈ ಕಡೆನೂ ಪಾರ್ಕಿಂಗ್ ಇದೆ. ಇನ್ನೂ ರೆಡಿ ಮಾಡಿಲ್ಲ ಅಷ್ಟು, ಮ್ಯಾಗ್ ತೆಗೆದಷ್ಟು ಹಾಕ್ಯಾರ. ಫ್ರಂಟನ್ನು ರೆಡಿ ಮಾಡ್ತಿದ್ದಾರೆ. ಇನ್ನೂ ರೆಡಿ ಮಾಡ್ತಿದ್ದಾರೆ ನೋಡ್ರಿ. ಸ್ಟೇಷನ್ ಎಲ್ಲ ಫುಲ್ ಅಷ್ಟು ಮತ್ತು ರೆಡಿ ಮಾಡ್ತಿದ್ದಾರೆ. ಎಲ್ಲ ಕೆಡವಿ ಇವರೆಲ್ಲ ಮಿಸ್ತ್ರಿಗಳು ಇಲ್ಲಿ ನಿಂತ್ಕೊಂಡಾರ ನೋಡ್ರಿ. ಇವರ ರೆಡಿ ಮಾಡೋರನ್ನ. ಆ ಕಡೆನೇ ಪಾರ್ಕಿಂಗ್ ಇರೋದು. ಎಲ್ಲ ರೆಡಿ ಮಾಡ್ತಿದ್ದಾರೆ. ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ವಿ, ಬರ್ಬೇಕಾದ್ರೆ ಟ್ರೈನಿಗೆ ಬಂದ್ವಿ. ಬಸ್ ನೋಡಿದ್ರೆ ಬಸ್ ಸ್ಟ್ಯಾಂಡಿಗೆ ಐತಿ. ಅಣ್ಣ ಬರೋಕತ್ತ ರೈಲ್ವೆ ಸ್ಟೇಷನ್ ಹೊರಗೆ ವೇಟ್ ಮಾಡ್ಕೊಂತ ನಿಂತ್ಕೊಂಡು ಇನ್ನೂ ಅದು ಅಣ್ಣ ಬಂದಿಲ್ಲ. ಬರಲಿ ಇನ್ನೂ ಇಲ್ಲಿ ನಮ್ಮ ಅಣ್ಣ ಬಂದ ಕರ್ಕೊಂಡು ಹೊಂಟಾನ ರಿಟರ್ನ್. ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡೋದಾಗ ನನ್ನ ಬೈಕ್ ತಗೊಂಡ ರಾಣಿ ಲೆಗ್ಜಿಕ್ಸ್ ಹತ್ರ ನಿಂದ ಸಿಗಿದ್ದೆ ಬೈಕ್. ರಿಟರ್ನ್ ಬೈಕ್ ಹೋಗ್ತಿದ್ದೀನಿ. ಆರಿಬಾಯ್ನ ಹೋಗಿ ಬೆಳ್ಕೊಂಡು ಬಿಟ್ಟು ಬರ್ಬೇಕು. ಟೈಮ್ ಆಗಿತ್ತಲ್ಲ ಮತ್ತು ಸಿಕ್ಕಿತ್ತಲ್ರಿ. ಹಣ್ಣು ಹೋಗಿ ಬೆಳ್ಕೊಂಡು ಊರಿಗೆ ಬಿಟ್ಟು ಬಂದೆ. ನಾಗ್ಯ ಕರೆಯತ್ಲೆ ಬಂದ. ನಾಗ್ಯ ಒಂದು ಊಟ ಆಗಿತ್ತು. ಊಟ ಆತ ಊಟ ಮಾಡ್ಯಾನಂತ. ನಮ್ದಿನ ಊಟ ಇಲ್ಲ. ಹೋಗಿ ಊಟ ಮಾಡಿ ಮಾಡೋಣ. ಅದು ಫುಲ್ ಟೈರ್ಡ್ ಆಗಿಬಿಟ್ಟೈತೆ. ಎಲ್ಲ ಬ್ಲಾಗ್ ಮಾಡಿ ಇವತ್ತು. ಸರಿ, ಓಕೆ ಬಾಯ್, ಗುಡ್ ನೈಟ್. ಮತ್ತು ಬೆಳಗಿನ ಬ್ಲಾಗ್ನಾಗ ಸಿಗ್ತೀನಿ.